ಈ ದಿನ ಏನು ರಥಸಪ್ತಮಿ ಇದೆ, ಮೊದಲಾಗಿ ಎಲ್ಲರೂ ಕೂಡ ರಥಸಪ್ತಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ನಮ್ಮ ಸಂಖ್ಯೆ ಸೋಮೇಶ್ವರ ದೇವಸ್ಥಾನ ಟ್ರಸ್ಟು ಮತ್ತು ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ಈ ಎರಡು ಸಂಸ್ಥೆಗಳ ವತಿಯಿಂದ ಇವತ್ತು ನಮ್ಮ ಭಾಗದಲ್ಲಿ ಭಾಳ ಜನ ಬಡವರು ಮಧ್ಯಮ ವರ್ಗದವರು ಇದ್ದಾರೆ. ಹಲವಾರು ಕಾಯಿಲೆಗಳಿಂದ ನಾಳ್ತಾ ಇದ್ದಾರೆ. ಪಾಪ ತೋರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವತ್ತು ಭಾನುವಾರ ರಜಾ ದಿನ ಆಗಿದೆ. ನಾಳೆ ಕೂಡ ರಿಪಬ್ಲಿಕ್ ಗಣರಾಜ್ಯ ದಿನಾಚರಣೆ ಇದೆ. ಇವತ್ತು ಎಲ್ಲರೂ ಕೂಡ ಮನೆಗಳಲ್ಲಿ ಇರ್ತಾರೆ. ನಾವು ಎಲ್ಲೋ ಕಡೆ ಹಣ ಖರ್ಚು ಮಾಡ್ತೀವಿ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅದರಿಂದ ಈ ನಮ್ಮ ದೇವಸ್ಥಾನ ಇದೆ, ಒಂದು ಕಡೆ ನಾವು ಧಾರ್ಮಿಕ ಕಾರ್ಯಕ್ರಮ ಮಾಡ್ತೇವೆ, ಮತ್ತೊಂದು ಸಾಮಾಜಿಕವಾಗಿ ನಮಗೂ ಕೂಡ ಕಳಕಳಿ ಇದೆ. ನಮ್ಮ ಟ್ರಸ್ಟ್ನ ಉದ್ದೇಶನೇ ಇಷ್ಟು, ನಾವು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡಬೇಕು, ಜನರಿಗೆ ತಲುಪಬೇಕು ಅನ್ನೋದು. ಆ ಉದ್ದೇಶದಿಂದ ಇವತ್ತು ನಮ್ಮ ಟ್ರಸ್ಟ್ನ ಎಲ್ಲ ನಮ್ಮ ಪದಾಧಿಕಾರಿಗಳು, ಟ್ರಸ್ಟ್ ನಮ್ಮ ಗೌರವಾಧ್ಯಕ್ಷರು ಶೈಲಜಾ ಸೋಮಣ್ಣವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಕೃಷ್ಣಪ್ಪನವರು, ನಾವೆಲ್ಲ ಟ್ರಸ್ಟ್ನ ಎಲ್ಲರೂ ಸೇರಿ ಇವತ್ತು ನಮ್ಮ ಭಾಗದ ಎಲ್ಲ ನಮ್ಮ ಮುಖಂಡರುಗಳು, ನಮ್ಮ ಎಲ್ಲರೂ ಕೂಡ ಏನು ಸಮಾಜ ಸೇವೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಭಾಳ ಇವತ್ತು ಸಹಕಾರ ಕೊಟ್ಟು ಈ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಬೇಕು. ಬೃಹತ್ ಮಟ್ಟದಲ್ಲಿ ಎಲ್ಲ ಕಾಯಿಲೆಗಳಿಗೂ ಕೂಡ ನಾವು ಟ್ರೀಟ್ಮೆಂಟ್ ಚೆಕಪ್ ಮಾಡಿಸ್ತಕ್ಕಂಥ. ಈಗ ಕನ್ಸಲ್ಟೆಂಟ್ ಬೇರೆ ಕಡೆ ಹೋದರೆ 1000 ರೂಪಾಯಿ ಆಗ್ತದೆ, 800 ರೂಪಾಯಿ, 1000, 1200 ರೂಪಾಯಿ ಕನ್ಸಲ್ಟೆಂಟ್ ಇದೆ. ನಾವು ಅಂಥದ್ದು ದೊಡ್ಡ ಡಾಕ್ಟ್ರೆಲ್ಲ HODಗಳು ಪ್ರೊಫೆಸರ್ಗಳು ಬಂದಿದ್ದಾರೆ. ಇದು ಸದುಪಯೋಗ ನಮ್ಮ ಜನಕ್ಕಾಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಹೆಲ್ತ್ ಕ್ಯಾಂಪ್ನ ಬೆಳಗ್ಗೆಯಿಂದ ಆಯೋಜನೆ ಮಾಡಿದ್ದೇವೆ. ಭಾಳ ಉತ್ತೇಜನಕಾರಿಯಾಗಿ ಜನ ಬಂದು ತೋರಿಸ್ಕೊತಾ ಇದ್ದಾರೆ. ಎಲ್ಲರೂ ಒಳ್ಳೆಯದಾಗಲಿ. ಮತ್ತು ನಾಳೆ ರಿಪಬ್ಲಿಕ್ ಡೇ ಇದೆ. ಎಲ್ಲರೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತೀವಿ. ನಮಸ್ಕಾರ. ಎಷ್ಟು ವರ್ಷಗಳಿಂದ ಈ ಕಾರ್ಯಕ್ರಮ? ಹಲವಾರು ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ನಾವು ಇದನ್ನು ಇನ್ನೂ ಮುಂದೆ ನಿಲ್ಲಿಸ್ತಕ್ಕಂಥದ್ದಲ್ಲ, ಇದು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಆಮೇಲೆ ಎಲ್ಲ ಅದ್ದೂರಿಯಾಗಿ ದಯವಿಟ್ಟು ಬಡವ್ರ ಮಕ್ಕಳೆಲ್ಲ ಬಂದು ಪಾಲ್ಗೊಳ್ಳಿ. ಎಲ್ಲರೂ ಒಟ್ಟಿಗೆ ಜನ ಸೇರಿ ಒಳ್ಳೆ ಫಂಕ್ಷನ್ ಯಶಸ್ವಿ ಅಂತ ತಾವು ನಮ್ಮಲ್ಲಿ ಆ ಪ್ರಕಾರ ಒಳ್ಳೆ ಬಡವ್ರ ಮಕ್ಕಳಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಎಲ್ಲ ಉಪಯೋಗಿಸ್ಕೋಬೇಕು. ಒಳ್ಳೆ ಕಾನ್ಸೆಪ್ಟ್ ಇದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳೆಲ್ಲ ಜನಗಳೆಲ್ಲ ಎಂಥ ಕುಂದುಕೊಳ್ತಾ ಇದ್ರು ಬಂದವ್ರ ಹತ್ರ ಮನೆ ಬಾಗಿಲು ಬಂದು ಕೇಳ್ಬೋದು. ಸೋಮೇಶ್ವರ ದೇವಸ್ಥಾನ ಸೇವಾ ಟ್ರಸ್ಟ್ ರಿಜಿಸ್ಟರ್ ಇಂದ ನಾನು ಉಪಾಧ್ಯಕ್ಷ ಆಗಿದ್ದೀನಿ. ಕೆಂಪೇಗೌಡ ವೈದ್ಯಕೀಯ ವಿದ್ಯಾಲಯದಿಂದ ಉಚಿತ ಆರೋಗ್ಯ ಶಿಬಿರ ಸೋಮೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ. ನಮ್ಮ ಅಧ್ಯಕ್ಷರಾದ ಆರ್ ಪ್ರಕಾಶನವರ ಅಧ್ಯಕ್ಷತೆಯಲ್ಲಿ ಎಲ್ಲ ಇಲ್ಲಿ ನಡೀತಾ ಇರೋದ್ರಿಂದ ಅವರೇ ಎಲ್ಲ ಈ ಕಾರ್ಯಕ್ರಮವನ್ನು ಇದು ಮಾಡಿಕೊಟ್ಟು ಯಶಸ್ವಿ ಮಾಡಬೇಕು ಅಂತ ಇವತ್ತಿನ ಪ್ರೋಗ್ರಾಮ್ ಹಾಕೊಂಡವ್ರೆ. ಇಲ್ಲಿ ಮಕ್ಕಳ ತಜ್ಞರು, ಹೃದಯ ಚಿಕಿತ್ಸಾ ತಜ್ಞರು, ಸಾಮಾನ್ಯ ವೈದ್ಯಕೀಯ ತಜ್ಞರು, ಕಿವಿ ಮೂಗು ಗಂಟಲು, ಆಮೇಲೆ ದಂತ ತಜ್ಞರು, ಶ್ರೀರೋಗ ಪ್ರಸೂತಿ ತಜ್ಞರು, ಶಸ್ತ್ರಚಿಕಿತ್ಸೆ ತಜ್ಞರು, ಕಣ್ಣು ತಜ್ಞರು, ಚರ್ಮ ತಜ್ಞರು, ಇಷ್ಟು ಪಾಪು ಎಲ್ಲ ನಮ್ಮ ಸಂಪಿಗೆ ಸೋಮೇಶ್ವರ ಅಕ್ಕಪಕ್ಕ ಕಾವೇರಿಪುರ, ಪ್ರಶಾಂತ ನಗರ, ಸಂಪಿಗೆ ಲೇಔಟ್, ಪಟ್ಟಕರಪಳ್ಳ ಸುತ್ತಮುತ್ತ ಎಲ್ಲ ಪ್ರಚಾರ ಮಾಡಿ ಈ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಇದು ಒಳ್ಳೆಯದು, ಯಶಸ್ವಿ ಆಗಬೇಕು ಅಂತ ನಾನು ಕೇಳ್ತೀನಿ. ಕಾರ್ಯಕ್ರಮ ಇದು ಅವರು ಮೊದಲೆಲ್ಲ ಕೌನ್ಸಿಲರಾಗಿದ್ದರು, ಪ್ರಕಾಶನ ಹಿಂದೆ ಮಾಡ್ತಾಯಿದ್ರು. ಈಗ ಸೋಮೇಶ್ವರ ದೇವಸ್ಥಾನ ಈಗ ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ರು. ಮುಂದುಗಡೆ ದೇವಸ್ಥಾನ ಮೊದಲೆಲ್ಲ ಮಾಡಿದ್ದಾರೆ. ಪ್ರಕಾಶನ ಅವರು ಕೌನ್ಸಿಲರಾಗಿದ್ದರು. ನಮ್ಮ ದೇವಸ್ಥಾನಕ್ಕೆ ಟ್ರಸ್ಟ್ ಆಗಿ ಪ್ರೆಸಿಡೆಂಟ್ ಆಗೋದು. ಇಂಥ ಅವಕಾಶ ಉಪಯೋಗಿಸ್ಕೊಳ್ಳಿಲ್ಲ. ಇಂಥ ಅವಕಾಶ ಬಂದು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಇಂಥವಾಗಿ ಎಲ್ಲ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸರ್. ನನ್ನ ಹೆಸರು ಪ್ರವೀಣ್ ವೈಎಸ್ ಅಂತ ಇದೆ. ಈ ಶಿವಕ್ಷೇತ್ರ ಸಂಪಿಗೆ ಸೋಮೇಶ್ವರ ದೇವಸ್ಥಾನದ ಜಂಟಿ ಕಾರ್ಯದರ್ಶಿ ಆಗಿರ್ತೀನಿ. ಇವತ್ತು ಏನು 25/1/2026 ಇವತ್ತು ಭಾನುವಾರ ನಾವು ಬೆಳಗ್ಗೆಯಿಂದ 8 ಗಂಟೆಯಿಂದ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ. ಇವತ್ತು ನಮ್ಮ ಈ ಸಂಪಿಗೆ ಸೋಮೇಶ್ವರ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರಾದ ಆರ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಈ ಒಂದು ಉಚಿತ ಬೃಹತ್ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇದರ ಅನುಕೂಲವನ್ನು ಅಕ್ಕಪಕ್ಕದ ಬಡಾವಣೆಗಳಾದಂತಹ ರಂಗನಾಥಪುರ, ಕಾವೇರಿಪುರ, ಸಂಪಿಗೆ ಬಡಾವಣೆ, ಪ್ರಶಾಂತ್ ನಗರ ಹಾಗೂ ಎಲ್ಲ ಮೂಡಲಪಾಳ್ಯ ಹಾಗೂ ಪಟ್ಟಗರಪಾಳ್ಯ ಎಲ್ಲ ನಿವಾಸಿಗಳು ಸಹ ಬಂದು ಈಗ ಇದರ ಅನುಕೂಲತೆಯನ್ನು ಪಡ್ಕೋತಾ ಇದ್ದಾರೆ.
ವಿಶೇಷತೆ ಏನಂತಂದರೆ ನಾವು ಮಾಮೂಲಿ ಜನರಲ್ ಕ್ಯಾಂಪ್ ಥರ ಮಾಡ್ತಾ ಇಲ್ಲ. ಇಲ್ಲಿ ಎಲ್ಲ ವಿಭಾಗದ ಮುಖ್ಯಸ್ಥರುಗಳು ಮತ್ತು ವೈದ್ಯಕೀಯ ಮುಖ್ಯಸ್ಥರುಗಳು ಬಂದಿದ್ದಾರೆ. ಇದು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ನ ಎಲ್ಲ ನುರಿತ ವೈದ್ಯರು ಸಹ ಬಂದಿರ್ತಾರೆ. ಇಲ್ಲಿ ಬಂದು ಗೈನೋಕಾಲಜಿಸ್ಟು, ENT, ಆರ್ಥೋ, ಪೀಡಿಯಾಟ್ರಿಷಿಯನು, ಜನರಲ್ ಫಿಸಿಷಿಯನು, ಹಾರ್ಟ್ ಸ್ಪೆಷಲಿಸ್ಟು, ECG, ಎಕೋ ಈ ಥರ ಎಲ್ಲ ನುರಿತ ವೈದ್ಯ ತಂಡದಿಂದ ಎಲ್ಲ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಎಲ್ಲ ನಾಗರಿಕರು ಸಹ ಇದರ ಅನುಕೂಲವನ್ನು ಪಡ್ಕೋಬೇಕು. ಹಾಗೆ ಈ ಎರಡೂ ನಮ್ಮ ದೇವಸ್ಥಾನ ಟ್ರಸ್ಟ್ ಹಾಗೂ ಕೆಂಪೇಗೌಡ ಮಹಾವೈದ್ಯಕೀಯ ವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನಾನು ಡಾಕ್ಟರ್ ಮಂಜುನಾಥ, ಡೆಂಟಲ್ ಸರ್ಜನ್ನು. ಒಕ್ಕಲಿಗ ಸಂಘ ಡೆಂಟಲ್ ಕಾಲೇಜಿನಲ್ಲಿ 33 ವರ್ಷ ಸೇವೆ ಸಲ್ಲಿಸಿದ್ದೇನೆ ಮತ್ತು ಈ ಶ್ರೀ ಶಿವಕ್ಷೇತ್ರ ಸಂಪಿಗೆ ಸೋಮೇಶ್ವರ ದೇವಸ್ಥಾನ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷನಾಗಿದ್ದೇನೆ. ಈ ಸಂಸ್ಥೆಯಿಂದ ಒಂದು ವೈದ್ಯಕೀಯ ಶಿಬಿರವನ್ನು ನಡೆಸಿ ನಮ್ಮ ಸಾರ್ವಜನಿಕರಿಗೆ ಉಪಯೋಗವಾಗಲೆಂದು ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತೇನೆ. ಕೃಷ್ಣಪ್ಪ ಅಂತ, ನಾನು ಈ ಶಿವಕ್ಷೇತ್ರ ಸಂಪಿಗೆ ಸೋಮೇಶ್ವರ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ. ಈ ದಿವಸ ಸಾರ್ವಜನಿಕರಿಗೆ ಅನುಕೂಲಕ್ಕೋಸ್ಕರ ಶಿವಕ್ಷೇತ್ರ ಸಂಪಿಗೆ ಸೋಮೇಶ್ವರ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ಉಚಿತ ಮಕ್ಕಳ ತಜ್ಞರು, ಹೃದಯದ ತಜ್ಞರು, ಸಾಮಾನ್ಯ ವೈದ್ಯಕೀಯ, ಕಿವಿ, ಮೂಗು, ಗಂಟಲು, ದಂತ ತಜ್ಞರು, ಸ್ತ್ರೀರೋಗ ತಜ್ಞರು, ಶಸ್ತ್ರಚಿಕಿತ್ಸಾ ತಜ್ಞರು, ಕಣ್ಣು ತಜ್ಞರು ಮತ್ತು ಚರ್ಮ ತಜ್ಞರು ಇವರ ಎಲ್ಲ ಡಾಕ್ಟರ್ಗಳ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ವಿ. ಅದು ಯಶಸ್ವಿಯಾಗಲೆಂದು ಶುಭ ಕೋರ್ತೇನೆ. ನಮಸ್ಕಾರ. ನಾವು ಶಾಂತಮ್ಮ ಅಂತೇಳಿ ಕಾವೇರಿಪುರದ ಅಧ್ಯಕ್ಷರಾಗಿ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ. ಆರ್ ಪ್ರಕಾಶ್ ಅಂತ ಹೇಳಿ ಕೆಂಪೇಗೌಡದ ಮಲ್ಟಿಪೆಟಲಿಶಿ ಹಾಸ್ಪಿಟಲಲ್ಲಿ ಅಧ್ಯಕ್ಷರಾಗಿದ್ದಾರೆ. ಈ ಕಾರ್ಯಕ್ರಮ ಅವರು ನೇತೃತ್ವದಲ್ಲಿ ವಿಶೇಷ ಸೂಚನೆ ಜನರು ಎಲ್ಲ ಸಾರ್ವಜನಿಕ ಹಿರಿಯ ನಾಗರಿಕರಲ್ಲಿ ವಿನಂತಿ, ಏನೀಗ ವೈದ್ಯರ ಹತ್ರ ಕನ್ಸಲ್ಟ್ ಮಾಡಿಕೊಂಡು ಏನು ತೋರಿಸ್ಕೊಂಡ್ ಬಂದಿರ್ತೀರಾ, ನಿಮ್ಗೆ ಏನಾದ್ರೂ ಟ್ರೀಟ್ಮೆಂಟ್ ಬೇಕು ಅಂದ್ರೆ ಏನಾದ್ರೂ ಟ್ರೀಟ್ಮೆಂಟ್ ಬೇಕಂತ ಡಾಕ್ಟರ್ ಅಡ್ವೈಸ್ ಮಾಡಿದ್ರೆ ದಯವಿಟ್ಟು ಅದನ್ನ ನಿಮ್ಮ ನಂಬರ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ನಿಮ್ಮ ಹೆಸರನ್ನ ಬರೆಸಿ ಇಲ್ಲಿ ಹೋಗ್ಬೇಕು. ತದನಂತರದಲ್ಲಿ ನಿಮ್ಗೆ ಕೆಂಪೇಗೌಡ ಆಸ್ಪತ್ರೆಗೆ ಕರ್ಕೊಂಡು ನಿಮ್ಗೆ ಏನ್ ಫರ್ದರ್ ಟ್ರೀಟ್ಮೆಂಟ್ ಬೇಕೋ ಅದನ್ನ ಉಚಿತವಾಗಿ ಕೊಡಿಸ್ತೀವಿ. ಪ್ರಕಾಶ್ ಅವರು ಈ ಕಾವೇರಿಪುರದಲ್ಲಿ ಮನೆ ಮಗನಾಗಿ ಎಲ್ರಿಗೂ ಸಪೋರ್ಟ್ ಆಗಿ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ತಪಾಸಣೆ ನಂತರ ವೈದ್ಯರೇನಾದ್ರೂ ನಿಮಗೆ ಶಸ್ತ್ರಚಿಕಿತ್ಸೆ ಆಗ್ಬೇಕಂತ ಆಪರೇಷನ್ ಆಗ್ಬೇಕು, ದೇವಸ್ಥಾನ ಟ್ರಸ್ಟ್ ವತಿಯಿಂದ ಶ್ರೀ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯ ಬೃಹತ್ ಉಚಿತ ಆರ್ ಪ್ರಕಾಶಣ್ಣನವರ ಸಮ್ಮುಖದಲ್ಲಿ ಮಕ್ಕಳ ತಜ್ಞರು, ಹೃದಯ ಚಿಕಿತ್ಸಾ ತಜ್ಞರು, ಸಾಮಾನ್ಯ ವೈದ್ಯಕೀಯ ತಜ್ಞರು, ಕಿವಿ ಮೂಗು ಗಂಟಲು ತಜ್ಞರು, ದಂತ ತಜ್ಞರು, ಶ್ರೀರೋಗ ಮತ್ತು ಪ್ರಸೂತಿ ತಜ್ಞರು, ಮಂಜಣ್ಣ 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 ಹೋಗಿ ತಿಂಡಿ ನೀವು 3 ಜನ ಹೋಗಿ ಬೆಳಗ್ಗೆ ಇವ್ರು ಯಾರು ತಿಂದಿಲ್ಲ, ಅವಕಾಶಗಳನ್ನ ನೀವು ಯುಟಿಲೈಸ್ ಮಾಡ್ಕೊಬೇಕು. ಬ್ಯಾಕ್ ಪೇನಾ? ಪೇನು ಬ್ಯಾಕ್ ಪೇನ್ ಯಾವಾಗ ಹೋಗ್ಬೇಕು